ಹಾಯ್ ಫ್ರೆಂಡ್ಸ್, ಸವಿ ರುಚಿಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಗಂಜಿಯಲ್ಲಿ ಸಂಡಿಗೆ ಮಾಡೋದು ಅದು ಹೇಳ್ಕೊಡ್ತಾ ಇದ್ದೀನಿ. ಎರಡು ರೀತಿ ಮಾಡ್ತೀನಿ. ಒಂದು ಟೊಮೆಟೊ ಅಲ್ಲಿ ಮಾಡ್ತೀನಿ. ಒಂದು 3 ಟೊಮೆಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಒಂದು 5-6 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಕರಿಬೇವು. ಈ ಕರಿಬೇವು ಇಂಗು ರುಬ್ಬೋದು ಬೇಡ. ಈರುಳ್ಳಿನೂ ಟೊಮೆಟೊ ಇಷ್ಟು ರುಬ್ಕೊಂಬರ್ಬೇಕು. ಮತ್ತು ನಾನು ಕುಸ್ಲಕ್ಕಿ ನೆನೆಸಿದ್ದೆ, ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ನೀರು ಕಾಯಕ್ಕಿಟ್ಟಿದ್ದೀನಿ. ಅದರಲ್ಲಿ ಹೆಂಗೆ ಮಾಡೋದಂತ ಹೇಳ್ತೀನಿ. ಇದನ್ನು ಮೆಣಸಿನ್ಕಾಯಿ, ಈರುಳ್ಳಿ ಎರಡೂ ಹಾಕಿ ಫಸ್ಟ್ ಇದನ್ನು ನೈಸಾಗಿ ರುಬ್ಕೊಂಬರೋಣ. ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ. ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿ ಒಂದು ಚೂರು ನೀರು ಹಾಕಿ ನೈಸಾಗಿ ರುಬ್ಕೊಂಬರೋಣ. ಈ ಥರ ರುಬ್ಕೊಂಬಂದಿದ್ದೀನಿ. ನೀರು ಕಾಯಕ್ಕಿಟ್ಟಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನಾನು ಸ್ವಲ್ಪ ನೀರು ಇಕ್ಕಿದ್ದೀನಿ. ಅದು ಕಾದಿದೆ. ಕಲಸಿಟ್ಕೊಂಡಿದ್ರಲ್ಲ ಇದನ್ನು ಇದು ಅಕ್ಕಿ ಹಸಿಟ್ಟು ಕುಸ್ಲಕ್ಕಿದು ಇದನ್ನು ಹಾಕಿ ತಿರುಗಿಸ್ತಾನೇ ಇರಬೇಕು, ಬಿಡಬಾರ್ದು. ಈಗ ನೋಡಿ, ರುಬ್ಕೊಂಡಿದ್ದು ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಇದು ಕರ್ಬೇವಿನ ಸೊಪ್ಪು, ಇಂಗು, ಜೀರಿಗೆ ಇಷ್ಟು ಹಾಕೋಣ. ನಾನು ಈ ಥರ ತೊಗೊಂಡಿದ್ದೀನಿ, ಗಂಟು ಕಟ್ಟುತ್ತೆ ಅಂದ್ಬಿಟ್ಟು. ಹಾಕಿ ಚೆನ್ನಾಗಿ ತಿರುಗಿಸಿ. ಇದನ್ನು ಅಂಟಿದ್ರೆ ಕೈಗೆ ಅಂಟಬಾರ್ದು, ಆ ಥರ ಪದ ಬರಬೇಕು. ಮೀಡಿಯಮಲ್ಲೆಲ್ಲ ಇಟ್ಟು ಇದನ್ನ ಹಿಂಗೆ ತಿರುಗಿಸ್ತಾನೇ ಇರಬೇಕು, ಬಿಡಬಾರ್ದು, ಗಂಟು ಕಟ್ಟಿಬಿಡುತ್ತೆ. ಇದೊಂದೇ ಪ್ರೊಸೆಸ್. ಕೈ ನೋವು ಬರುತ್ತೆ. ಇದರಲ್ಲಿ ಏನು ತೊಂದರೆ ಇಲ್ಲ. ಪದ ಬಂದಿದೆ ನೋಡಿ, ನೀರು ಅಂಟಿಲ್ಲ, ರೆಡಿ ಆಗಿದೆ. ತಣ್ಣಗಾದ್ಮೇಲೆ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡಿ. ಎಣ್ಣೆಲಿ ಡಿಪ್ ಮಾಡಿ ಈ ಥರ ಚೂರು ಹಾಕ್ಕೊಂಬನ್ನಿ. ನೀರಲ್ಲಿ ಡಿಪ್ ಮಾಡಿ ಎಣ್ಣೆ ಅಂತೀನಿ ನೋಡಿ. ಈ ಥರ ಎಲ್ಲ ಹಾಕಿ ನೋಡಿ, ಈ ಥರ ಎಲ್ಲ ಹಾಕಿದ್ದೀನಿ. ಬಿಸಿಲಲ್ಲಿ ಇಡಬೇಕು. 1 ದಿನ 2 ದಿನ ಒಣಗಿಸ್ಬೇಕು. ಇದು ಆಲೂಗಡ್ಡೆದು ಗೋರಿಕಾಯ್ದು ಇದು ಮಾಡಿ ಇದು ಫುಲ್ಲು ನೋಡಿ ಒಣಗಿದ್ದೆ ನೋಡಿ. ಬಿಸಿಲಲ್ಲಿ 4 ದಿನ ಒಣಗಿಸ್ದೆ. ಇಷ್ಟಾಗಿದೆ. ಈಗ ಎಣ್ಣೆ ಕಾಯಕ್ಕಿದ್ದೀನಿ. ಸ್ವಲ್ಪ ಮಾಡ್ತೀನಿ. 1 2 3 4 ನೋಡಿ ಹೆಂಗೆ ಬರುತ್ತೆ ನೋಡಿ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟಾಗ್ತ ಬಂತು ನೋಡಿ. ಟೊಮೊಟೊದು ಸಂಡಿಗೆ ರೆಡಿ ಆಯಿತು. ಅನ್ನ ಜೊತೆಗೆ, ಬೇಳೆ ಜೊತೆಗೆಲ್ಲ ಚೆನ್ನಾಗಿ ತಿನ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.